ಅಲ್ಲಿ ನಾವು ವಿಫಲರಾಗಿದ್ದೀವಿ. ಅದೇ ಮುಡಿಸ್ಲಿಕ್ಕೆ ಅವರಷ್ಟೇ ಅಲ್ಲ, ಬರೀ ಪಿ ಎಗಳದಷ್ಟೇ ಕಾರಣ ಅಲ್ಲ, ಎಂಟೈರ್ ಕಾರ್ಯಕರ್ತರು. ಇವ್ರು ಪಿ ಎಗಳು ಹೋದವರು ಟೆಂಪ್ರವರಿ, ಅಲ್ಲಿ ಕಾರ್ಯಕರ್ತರು ತಯಾರಾಗಬೇಕಿತ್ತು. ಕೆಲಸಲ್ಲ, ಇದು ಒಂದೊಂದು ಸಲ ಪಾಠ ಕಲ್ತಾಗ ಗೊತ್ತಾಗೋದಿಲ್ಲ. ಈಗ ಅವ್ರಿಗೂ ಪಾಠಗಳನ್ನ ಹಿಂಗೆ ನಿಮ್ಮಿಂದ ಹಿಂಗೆ ಫೀಡ್ಬ್ಯಾಕ್ ಬಂದಿದೆ, ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ, ಮಂದಿ ಜೋಡಿ ಹಿಂಗಿರಬೇಕು. ಯಾಕಂದ್ರೆ ಅವ್ರು ಒಂದು ಸ್ಟೈಲ್ನಲ್ಲಿ ಒಂಥರ ಹೋಟೆಲ್ನಾಗ ಹೋದ್ರೆ ಒಂದು ಟೇಸ್ಟ್ ಹಂಗೆ ಇರ್ತೈತಿ, ಅದು ಕಂಟಿನ್ಯೂ ಮಾಡ್ತಾರೆ. ಈ ಟೇಸ್ಟ್ ಸರಿ ಇಲ್ಲ, ಇದು ಬದಲಾವಣೆ ಮಾಡೋಂತ ಹೇಳೋಣ. ಅದು ಯಾವುದೂ ಇಲ್ಲ. ನಾವು ಅವ್ರನ್ನ ಕೇಳಿದ್ವಿ. ಕೆಲವ್ರು ಹೆಲ್ತ್ ಇಶ್ಯೂ ಇತ್ತು, ಕೆಲವರು ಆಸಕ್ತಿ ಇರೋಕ್ಕಿಲ್ಲ. ಅವ್ರನ್ನ ಕೇಳಿ ನಾವು ಡಿಸಿಷನ್ ತೊಗೊಂಡಿವಿ. ಮತ್ತು ಅದನ್ನ ಪಾರ್ಟ್, ಅದು ಎಮ್ಕನ್ಮಡಿ ಪಾರ್ಟ್ ಇದೆ. ಅದು ಹುಕ್ಕೇರಿ ಎಮ್ಕನ್ಮಡಿ ಪಾರ್ಟ್ ಇದೆ. ತಾಲೂಕು ಹೆಡ್ ಕ್ವಾರ್ಟ್ರು ಅದೇ, ಎಲ್ಲ ಇಲಾಖೆಗಳಲ್ಲೇ ಇರ್ತಾರೆ. ನಾವು ಈಗಾಗಲೇ ವಾರದಾಗ ಒಂದು ಸಾರಿ ಅಲ್ಲಿ ಇದ್ದೇ ಇರ್ತೀವಿ. ಚುನಾವಣೆ ಮುಂಚೆ ಕೂಡ ನಾವು ವಾರದಾಗ ಒಂದು ಸಾರಿ 2 ಸಾರಿ ಅಲ್ಲಿ ಇದ್ದೇ ಇರ್ತೀವಿ. ಅದು ಕಂಟಿನ್ಯೂ ಇದ್ದೇ ಇರ್ತೀವಿ, ಅದ್ರಾಗೇನು ಹೋಗಲೇಬೇಕು. ಯಾಕಂದ್ರೆ ನನಗೆ ಬೆಳಗಾವಿ ತಾಲೂಕು ಅಧಿಕಾರಿಗಳ ಸಂಬಂಧ, ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ. ಹಿಂಗಾಗಿ ನಾವು ಮೀಟಿಂಗ್ ಮಾಡಬೇಕು, ಅಲ್ಲಿ ಇರಬೇಕು. ಮತ್ತು ಇನ್ನು ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ, ಮತ್ತು ಅವ್ರು ಕೆಲಸ ಮಾಡ್ಕೋತಾ ಇರಲೇಬೇಕು. ಅದೇನು ಪ್ರಶ್ನೆ ಬರೋದು. ಯಾವ ಇದ್ರಾಗ ಏನಂತ ಏನು ಆರೋಪ, ಏನು ದುರುಪಯೋಗ ಪಡಿಸೋಂಥದ್ದು ಏನು ಅಲ್ಲ. ಏನು ಚುನಾವ ಮತ್ತು ಒಳಗೆ ಬಂದು ಗದ್ದಲ ಮಾಡ್ರೆ ಹೊರಗೆ ಹಾಕಂತ ಹೇಳ್ಬೇಕ್ರು, ಬೇಡ ಅಂತ ಹೇಳ್ಬೇಕ್ರು. ಅವ್ರಿಗೆ ಒಳಗೆ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರು. ಅವರೇ ಓಟ್ ಹಾಕಿದೆ ಅಲ್ಲೇ ಸುತ್ತಾಕ್ತಾಯಿದ್ರು ಅವರು. ಮತ್ತಂತ ಐಡೆಂಟಿಫೈ ಮಾಡಿ ಹೊರಗೆ ಹಾಕಿ ಅಂತ ಹೇಳಿದ್ರೆ ಪೊಲೀಸರು ಹೊರಗೆ ಹಾಕಿದ್ದಾರೆ ಅಷ್ಟೇ. ನೋಡಿ, ಎಲ್ಲರಿಗೂ ಸಮಾನ ಮಾಡೋಕ್ಕಾಗಲ್ಲ. ಇರೋ ಲಿಮಿಟೆಡ್ ಪೋಸ್ಟು, ಎಲ್ಲರಿಗೂ ಪೋಸ್ಟ್ ಬೇಕತ್ತಿಲ್ಲ. ಸಮಾಜ ಸೇವೆ ಮಾಡೋದು, ಜನರ ಸೇವೆ ಮಾಡೋದು, ಅದು ಒಂದು ಪೋಸ್ಟ್ ಇದ್ದಂಗೆ. ಎಲ್ಲರಿಗೂ ಪೋಸ್ಟ್ ಕೊಡಬೇಕಂತ ಏನು ಅವಶ್ಯಕತೆ ಇಲ್ಲ. ಅವ್ರು ಬಿಟ್ಟು ಹೋದ್ಮೇಲೆ ಸುಮಾರು 200 ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ. ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು 200 ಕೋಟಿ ರೂಪಾಯಿ ಡಿಪಾಸಿಟ್ ಹೆಚ್ಚಾಗಿದೆ ಇವ್ರು ಇಳಿದು ಹೋದ್ಮೇಲೆ. ಇದು ತಾಲೂಕಾಗೆ ಒಂದು, ಅದು ಎಲೆಕ್ಟ್ರಿಕ್ ಸೊಸೈಟಿಗೆ, ಇದು MLA MP ಜಿಲ್ಲಾ ಪಂಚಾಯತಿ ಆಗಿದ್ರೆ ಅಸೆಸ್ ಮಾಡ್ಬೋದಿತ್ತು. ಇದು ಅಷ್ಟಕ್ಕೇ ನಾವು ಸೀಮಿತ ಇಡಬೇಕು. ಎಷ್ಟು ಹುಕ್ಕೇರಿಗೆ ಮಾತ್ರ, ಹುಕ್ಕೇರಿಯಲ್ಲಿ ಮಾತ್ರ ವಿಜಯೋತ್ಸವ, ಜಿಲ್ಲೆಗಲ್ಲ. ಖಂಡಿತ ಮಾಡ್ತಾರೆ, ಮುಂಚಿಂದ ಇದ್ದಾರೆ, ಇರಬೇಕು. ಅವರು ನಾವೊಂದು ಸಾರಿ ಭಾಷಣ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದಮೇಲೆ ಎಮ್ಕನ್ಮಡಿಯಲ್ಲಿ. ನಮ್ಮ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನು ಬೈಬೇಕು. ಕೇಳಿದ್ರೆ ಕೇಳಿದ್ರಿ ವರ್ಷಕ್ಕೊಂದು ಸಲ, ಯಾಕಂದ್ರೆ ನಮ್ಮವರು ಮಲಗಿರ್ತಾರೆ, ಬಂದು ನಮ್ಗೆ ಬೇಯಬೇಕು. ಬಾಗೇವಾಡ್ಯಾಗ ಬಂದು ಬೇಯಬೇಕು, ಚಿಕ್ಕೋಡ್ಯಾಗ ಬಂದು ಬೇಯಬೇಕು, ಬೆಳಗಾವ್ದಾಗ ಒಂದು ಬೇಯಬೇಕು. ನಾವು ಅಲರ್ಟ್ ಆಗ್ತೀವಿ, ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ. ಇದನ್ನು ನಾವು 2 ವರ್ಷದಿಂದ 3 ವರ್ಷದಿಂದ, ಮೊನ್ನೆ 23 ಚುನಾವಣೆ ಆದಾಗ ಅಭಿನಂದನೆ ಸಮಾರಂಭದಲ್ಲಿ ಎಮ್ಕನ್ಮಡಿಯಲ್ಲಿ ಭಾಷಣ ಮಾಡಿದ್ದು ಇದು. ನಿಮ್ಮ ಹಿಂಬಾಲಕರು, ನಿಮ್ಮ ಬೆಂಬಲಿಗರು ಹೇಳೋದು ಒಂದು ಮಾತೇನೆಂದರೆ, ಎಲ್ಲ ಸ್ಟ್ರಾಟಜಿ ಉಪಯೋಗ ಮಾಡಿದ್ರು. ಬಾಲಚಂದ್ರ ಜಾರಕಿಹೊಳಿ ಅವರು ಹೋದ್ರು, ಲಖನ್ ಜಾರಕಿಹೊಳಿ ಅವರು ಹೋದ್ರು, ನೀವು ಹೋದ್ರಿ. ಆದರೆ ನಿಮ್ಮ ಫ್ಯಾಮಿಲಿಯ ಫೈರ್ ಫ್ರೆಂಡ್ ರಮೇಶ್ ಜಾರಕಿಹೊಳಿ ಅವರನ್ನು ದೂರ ಇಟ್ಟಿದ್ರಿಂದ ಒಂದು ಸ್ವಲ್ಪ ಕನ್ನಡಿ ಹಾಕಿ ಅಂತ ಹೇಳ್ತಾರೆ. ಅಲ್ಲ, ಅವ್ರು ಆವಾಗ ಅವಶ್ಯಕತೆ, ಇನ್ನು ಅವಶ್ಯಕತೆ ಇದೆ ಅವ್ರದ್ದು. ಈಗ ಹೊರಗೆ ಬರ್ತೈತೆ ಅದು. ಯಾಕಂದರೆ ಎಲ್ಲ ಸಿಸ್ಟಮ್ ಫೇಲ್ ಆದ್ಮ್ಯಾಗ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಹೊರಗೆ, ಈಗ ಹೊರಗೆ ಬರ್ತೈತೆ ಅದು.
ಸರ್, ಈಗ ಜೊಲ್ಲೆ ಅವರು ಕೆಟ್ಟವರು ಸವಾಸ ಮಾಡಿ ಕೆಡ್ತಾ ಇದ್ದಾರೆ ಅಂತೇಳಿ ರಮೇಶ್ ಕತ್ತಿ ಅವರು ಹೇಳಿದ್ರು. ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಇಲ್ಲ. ನೀವು ರಮೇಶ್ ಕತ್ತಿ ಅದ ಡೆಡ್ ಹಾರ್ಸೋದು. ಈಗ ಸುಮ್ಮ ಅಲ್ಲಿ ಅಟ್ಟ ಬಂದು ಈಗ ಓಡಾಡ್ತಾನೆ. ಅವ್ನು ಸೀಮಿತ ಇದೆ ಅವ್ನ ರಾಜಕಾರಣಿ, ಅವನ ವಿಚಾರಗಳು. ರಮೇಶ್ ಕತ್ತಿ ಅವ್ರದ್ದು ಸುಮ್ಮ ಭಾಷಣ ಮಾಡ್ಯಾನೋ ಇದೇನೋ ಇಡೀ ರಾಜ್ಯ ನೋಡೋದ್ರಿಂದ ಅಷ್ಟು ಫೋಕಸ್ ಆಗ್ಯಾನ ನಾವು. ಮತ್ತು ನಾಳಿಂದ ಮತ್ತೆ ಔಟ್ ಆಫ್ ಆರ್ಡ್ರ ಇಲ್ಲ, ಅವ್ರ ಅಸ್ತಿತ್ವವನ್ನು ಕಳ್ಕೊಂಡಿದ್ರು, ನೀವು ಅಲ್ಲಿ ಹೋಗಿ ಜೀವಂತ ಮಾಡಿದ್ರಿ ಅಂತ ಹೇಳಿ ಒಂದು ಆರೋಪ. ನಿಮ್ಮ ಬೆಂಬಲಿಗರದೇ ಆರೋಪ. ಚರ್ಚೆ ಆಗ್ತಾ ಇರೋದು ಅದೇ ಸರ್. ಈ ಒಂದು ಗೆಲುವಿನಿಂದ ಉತ್ತರ ಕರ್ನಾಟಕದ ಒಬ್ಬ ಪ್ರಭಾವಿ ರಾಜಕಾರಣಿ ಏನೇನೇ ಇಲ್ಲ. ಉತ್ತರ ಕನ್ನಡಕ್ಕೆ ಭಾಳ ದೊಡ್ಡದಿದ್ದಾರೆ ಸರ್. ಅಲ್ಲಿ ತುಂಗಾ ನದಿಯಿಂದ ಹಿಡಿದು ಈ ಕಡೆ ಭಾಳ ದೊಡ್ಡದಿದೆ. ಮನ್ಯಾಗ ಕೂತ್ರ ಲೀಡ್ರ್ ಆಗೋಲ್ಲ. ಬಿಸಿಲು ನೋಡಬೇಕು, ಮಳೆ ನೋಡಬೇಕು, ರಾತ್ರಿ ನೋಡಬೇಕು, ಊಟ ಇಲ್ಲ ಅಡ್ಡಾಡ್ದಾಗ ಲೀಡ್ರ್ ಆಗ್ತಾರೆ. ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವುದೋ ಒಂದು ಸೊಸೈಟಿ ಗೆದ್ದರೆ ಲೀಡ್ರ್ ಆಗೋಲ್ಲ. ಯಾರ್ಯಾರು ಲೀಡ್ರ್ ಆಗ್ಲಿಕ್ಕೆ ಆಗಿಲ್ಲ. ಕಷ್ಟಪಡಬೇಕು, ಜನರು ಕೆಲಸ ಮಾಡಬೇಕು, ಅವಂಗೆ ಲೀಡ್ರ್ ಅಂತಾರೆ. ಭಾಷಣ ಮಾಡ್ದಂಗೆ ಲೀಡ್ರ್ ಅನ್ನೋಲ್ಲ. ಸರ್, ಈಗ 2008ರಲ್ಲಿ ಮುಂಬೈ ದಾಳಿ ಆಗ್ತದೆ, ಉಗ್ರ ದಾಳಿ ಆಗ್ತದೆ. ಆದರೆ ಅದನ್ನು ಪಾಕಿಸ್ತಾನ ಪ್ರತಿಕಾರ ತೀರಿಸ್ಕೊಳ್ಳಿಕ್ಕೆ ಹಾಗೆ ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಹಾಕಿರ್ಬೋದು. ಜೊತೆಗೆ ಯಾರು ಕೂಡ ಮಾತಾಡಲಿಲ್ಲ. ಇಲ್ಲ ಅದನ್ನ ಈಗ ಅವಶ್ಯಕತೆ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಯೋಗೇರಿ ತಾಲೂಕಿನಲ್ಲೂ ಈಗ ನಿಮ್ಮ ನಂಬಿದಂಥ ಕಾರ್ಯಕರ್ತರು ಇರ್ತಾರೆ. ಅವ್ರಿಗೂ ಏನು ಹೇಳಿ ಬಯಸ್ತೀರಾ? ಅವ್ರ ಸಮದ ಎಲೆಕ್ಷನ್ ಮಾಡಿದ್ರ. ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಮಾಡಿದ್ದು. ಏನು ನಾವು ಅಲ್ಲಿ ಹೋಗಿ ಭಾಳ ದೊಡ್ಡದಾಗಿ ಏನು ಸಾಧನೆ ಮಾಡಬೇಕಾದ್ದು, ಭಾಳ ಅದೇನು ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ. ಸಿಕ್ಕದಿದ್ದರೂ ಚುನಾವಣೆ ಯಾಕೆ ಮಾಡಿದ್ರೆ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ, ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದ್ದೀವಿ. ಅವ್ರಿಗೋಸ್ಕರ ಮಾಡಿದ್ದೀವಿ ಅಷ್ಟೇ. ಸರ್, ನಿಗಮ ಮಂಡಳಿಯಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೋ ಒಂದು ಕಡೆ ನಿಮ್ಮವರಿಗೆ, ನಿಮ್ಮ ಜೊತೆಗಿದ್ದವರಿಗೆ ಸರಿಯಾದಂತಹ ಜವಾಬ್ದಾರಿ ಸಿಗಲಿಲ್ಲ ಅಂತ. ಯಾಕಂದ್ರೆ ಕೊಟ್ಟಿದ್ದಾರಲ್ಲ, ಚಿಂಗ್ಳೆ ಅವ್ರು ಕೊಟ್ಟಿದ್ದಾರೆ, ಗೋಕಾಕದಾಗ ಬರ್ಮಣ್ಣವ್ರು ಕೊಟ್ಟಿದ್ದಾರೆ. ಉಪಾಧ್ಯಕ್ಷರಾಗಿ ಪ್ರಮೋಷನ್ ಆಗ್ತಿತ್ತು ಮುಂದೆ ಇಲ್ಲ. ಪ್ರಮೋಷನ್ ಆಗ್ತಿದ್ದು ವೇಟ್ ಮಾಡ್ಬೇಕಷ್ಟೇ. ಅವರು ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂಥ ಚರ್ಚೆ. ರಿಜೆಕ್ಟ್ ಹಾಕ್ರೆ ಇರುವ ಲಿಮಿಟೆಡ್ 36 ಅದಾವ, ಎಲ್ಲರಿಗೂ ಹಂಚಿ ಕೊಡಬೇಕಿಲ್ಲ. ಮತ್ತೆ ಅವಕಾಶ ಬರ್ತೈತಿ. ಚಲೋ ಪೋಸ್ಟ್ ಸಿಕ್ಕಿದವ, ನಿಮ್ಮ ಜೊತೆಗಿದ್ದವ್ರಿಗೆ ಆಗ್ಬೋದು ಅಂತ. ಯಾರಿಗೆ ಸಿಕ್ಕವ್ರೆ ಯುವರಾಜ್ ಕದಂ ಅವರು ಕಾಡಾ ಅಧ್ಯಕ್ಷರಾಗಿದ್ದಾರೆ. ನೋಡ್ಯಾರಲ್ಲಿ ಹೋಗಿ ಏನಾರ ಇಲ್ಲ ನೋಡ್ರಿ. ಸರಿ, ಬೆಳಗಾವಿ ಜಿಲ್ಲೆದು ಅಧ್ಯಕ್ಷಿತ ಕಾರ್ಖಾನೆ ಮಲಪ್ರಭಾ ಕಾರ್ಖಾನೆ ಆರ್ಥಿಕವಾಗಿ ಭಾಳ ಹಿಂದುಳಿದಿದೆ. ಮಂಡ್ಯ, ಮೈಸೂರಿಗೆ 200-300 ಕೋಟಿ ಕೊಡ್ತಾರೆ. ಅದು ಇದು ಕಾರ್ಖಾನೆಗೆ ಈಗ ಅನುದಾನದ ಅವಶ್ಯಕತೆ ಇದೆ. ಮುಂದೆ ಅಲ್ಲ, ಸರ್ಕಾರ ಎಲ್ಲರೂ ಕೊಡ್ಕೊಂಡು ಅದನ್ನು ಅಧಿಕಾರ ಸುಖ ನೀಡ್ತಾರೆ. ಸರ್ಕಾರ ಕೆಲವು ಕಾರ್ಖಾನೆಗೆ ದುಡ್ಡು ಕೊಡಲಿಕ್ಕೆ ಒಪ್ಪಿದೆ. ಅದನ್ನು ಗ್ಯಾರಂಟಿ ಕೊಡಲಿಕ್ಕೆ ಒಪ್ಪಿದೆ. ಸೊ ಅವ್ರಿಗೆ ಮುಂದೆ ಮಾಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟದ್ದು. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜನಸಾಮಾನ್ಯರಿಗೆ ಏನು ಇಲೆಕ್ಷನ್ ರಿಸಲ್ಟ್ ಬಂತು ಇದೇನಾಗ್ಬೋದು? ನೋಡಿ, ಮತ್ತೆ ಹೇಳಿದ ಅದು ಒಂದು ಸೀಮಿತ ಹುಕ್ಕೇರಿಗೆ. ಇದು ಜಿಲ್ಲೆಯ ಸಮಸ್ಯೆ, ಇದು ಬೇರೆ. ನಾವು ಅಲ್ಲಿ ಕುಸ್ತಿ ಹೋಗಿದ್ದೀವಿ ಅಂತ ಬೇರೆ ಕಡೆ ಹೋಗ್ಯೋಕ್ಕಾಗೋಲ್ಲ. ಈ ಕುಸ್ತಿ ತಾಲೂಕು ವೈಸ್ ಬೇರೆ ಥರ. ಇದು 15 ತಾಲೂಕಿಗೆ ಕುಸ್ತಿ ಬೇರೆ, ಒಂದು ಜನರಲ್ಲು. ಸೊ ನಿಮ್ಗೆ ರಿಸಲ್ಟು 10 ತಾರೀಕು ಸಾಯಂಕಾಲ ಗೊತ್ತಾಗ್ತದೆ. 19 ಇದ್ದರೂ ಚುನಾವಣೆ 10 ತಾರೀಕು ಹತ್ರ ರಿಸಲ್ಟ್ ಗೊತ್ತಾಗ್ತದೆ. ಸಿಎಂ ಅವರು ಬೆಳಗಾವಿ ಬರೋದು ಫಿಕ್ಸ್ ಆಗಿದೆ ಅಂತ ಯಾವಾಗ 4 ಬರ್ತಾರೆ. ಅದನ್ನೇ ಈಗ ಜಗ ನೋಡ್ಲಿಕ್ಕೆ ಹೊಂಟಿವಿ ಫಂಕ್ಷನ್ದು ಬಿಮ್ಸಲ್ಲಿ. ಬಿಮ್ಸ್ ಏನೇನು ಕಾರ್ಯಕ್ರಮ ಸಿಟಿದಿದೆ, ಆಮ್ಯಾಗೂ ಬಿಮ್ಸ್ ಇದೆ. ಎರಡು ಎರಡೇ ಕಾರ್ಯಕ್ರಮ. ಅದೇ ಕಾರ್ಯಕ್ರಮ ಅಲ್ಲಿ ಮಾಡಿ. ಇನ್ನೂ ಅದು ಟೆಂಡರ್ ಆಗಿಲ್ಲ ಅಂತ ಮಾಡಿ. ಬಿಮ್ಸು ಈ ಬಸ್ ಸ್ಟ್ಯಾಂಡ್ ರೆಡಿಯಾಗಿ ಸುಮಾರು 1 ವರ್ಷ ಆಯ್ತಲ್ಲ, ಅದನ್ನು ಮಾಡಿ. ಹೌದು ಸರ್. ಸರ್ಕಾರಿ ಮಾರುಕಟ್ಟೆ, ಅಲ್ಲಿಂದ ಖಾಸಗಿ ಮಾರುಕಟ್ಟೆ, ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಕ್ಕ ಸತೀಶ್ ಜಾರಕಿಹೊಳಿ ಅವರೇ ಕಾರಣ ಅಂತ ಈ ರೀತಿ ಖಂಡಿತ ಆಗಿದೆ, ಚರ್ಚೆ ಆಗ್ತದೆ. ಆದೇಶ ಸತೀಶ್ ಜಾರಕಿಹೊಳಿ ಅಂತ ಹೆಸರು ಹಾಕ್ತಾರೋ ಏನೋ ಸೆಕ್ಷನ್ ಹಾಕಿ ಮಾಡ್ತಾರೋ. ಆದೇಶ ಆಗಿದೆ ಸರ್ಕಾರದಿಂದ. ಸತೀಶ್ ಜಾರಕಿಹೊಳಿ ಆದೇಶ ಮೇರೆಗೆ ಮಾಡಿದಂತ ಹೇಳಿದಾರೋ ಅಥವಾ ಯಾವ್ದಾರ ಸೆಕ್ಷನ್ ಕೋಟ್ ಮಾಡಿದ್ದಾರೆ. ಅದು ನಮ್ಮ ಸರ್ಕಾರದ
ಆ ಮಾರುಕಟ್ಟೆ ಬರಬಾರ್ದಂತ ನಾವು ನಮ್ಮ ಸರ್ಕಾರ ವಿರೋಧಿದೆ, ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಇದೆ. ಅದು ಖಾಸಗಿ ಮಾರುಕಟ್ಟೆಗೆ ಅವಕಾಶ ಇಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. ಇದು ಕೇಂದ್ರ ಸರ್ಕಾರ ತಂತು, ಕೇಂದ್ರ ಸರ್ಕಾರ ಖಾಸಗಿ ಅವ್ರಿಗೆ ಅವಕಾಶ ಕೊಡ್ತು. ನಾವು ನಮ್ಮ ಸರ್ಕಾರದ APMC ಮುಚ್ಚಿ ಹೋಗ್ತಾವ, ಅದಕ್ಕೆ ಇದು ಬಂದ್ ಆಗಬೇಕಂತ ಇದು ಒಂದೇ ರಾಜ್ಯದಲ್ಲಿ ಇರೋದು. ಇಲ್ಲಿವರೆಗೆ ಕಾನೂನು ಹೋರಾಟ, ಆ ಹೋರಾಟ, ಒಮ್ಮೆ ವಿಡ್ರಾ ಆಯಿತು, ಎಲ್ಲ ಆಯಿತು. ಈ ಕೊನೆಗೆ ಸರ್ಕಾರ ಬಂದ್ ಮಾಡಿದೆ, ಆದೇಶ ಮಾಡಿದೆ. ಸೊ ಅದರಲ್ಲಿ ಹಿನ್ನೆಲೆ ಮಾಡಿದೆ ಹೊರತಾಗಿ ಸತೀಶ್ ಜಾರಕಿಹೊಳಿ ಪಾರ್ಟ್ ಆಫ್ ದ ಗೌರ್ಮೆಂಟ್. ನಾವು ಯಾರ ಕಡೆ ಇರಬೇಕು ನಾವು? ಸರ್, ಈಗ ವ್ಯಾಪಾರಿಗಳು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಅಲ್ಲಿ ಅವ್ರು ಈಗಾಗಲೇ ಅಲ್ಲಿ ಬದುಕು ಕಟ್ಕೊಂಡಿದ್ರು. ಅವ್ರು ಇದೇನು ಡಿಮಾಂಡ್ ಅಂದರೆ ಈಗ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಲಿಕ್ಕೆ ಇಲ್ಲಿ ಜಾಗ ಇದ್ದಾರೆ. ಎಲ್ಲಿ APMCಯಲ್ಲಿ. ಈಗ ನಾವು ಅಲ್ಲೇ ಹೊಂಟಿದ್ದೀವಿ. DC ಅವರು, ರಾಜಿ ಅವರು ಎಲ್ಲ ನೋಡಿ ಆಲ್ರೆಡಿ ಅವ್ರಿಗೆ ಅಲ್ಲಿ ಬರಲಿಕ್ಕೆ ಆಹ್ವಾನ ಕೊಟ್ಟಿದ್ದೀವಿ. AC ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ, ಒಪ್ಕೊಂಡಾರ ಬರಲಿಕ್ಕೆ. ಬಂದರೆ ಒಳ್ಳೇದಿರುತ್ತೆ. ಯಾಕಂದ್ರೆ ನಾವು ಸುಮಾರು ಅವ್ರಿಗೆ ಅವ್ರು 8 ಜನ ವ್ಯಾಪಾರಿಗಳಿದ್ದಾರೆ, ಅಷ್ಟು ಅಂಗಡಿನೇ ಇಲ್ಲ. ಇಲ್ಲ ರಿಯಾಯಿತಿ ಮೇಲೆ ಅವ್ರು ಮೊದಲು ಕೊಟ್ಟು ಆಮೇಲೆ ಹೊರದಾಗ ಕೊಡ್ತಾರೆ. ನಾವು ಅಡ್ಜಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ನಾವು ಸ್ವಂತ ಈಗ ಇದಾದ್ಮೇಲೆ ಅಲ್ಲೇ ಹೋಗ್ತಾ ಇದ್ದೀವಿ ನೋಡಲಿಕ್ಕೆ. ಅವ್ರಿಗೆ ಅವಕಾಶ ಮಾಡಿ ಕೊಡ್ತೀವಿ. ಬಂದು ಒಂದೇ ಕಡೆ ಮಾಡಿದ್ರೆ ನೋಡಿ, ಈಗ ಸುಮಾರು ಕೋಟ್ಯಾಂತರ ರೂಪಾಯಿ ಇದು ಕಲೆಕ್ಟ್ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿಯಾಗಿದೆ, ಇನ್ನೂ ಕೂಡ ಪರಿಹಾರ ಬಂದಿಲ್ಲ. ನೋಡ DC ಅವ್ರ ಜೊತೆ ನಾನು ಎಲೆಕ್ಷನ್ BJP ಬಂದಿಲ್ಲ ರೀ. DCC ಬ್ಯಾಂಕಲ್ಲಿ ಚಂದ್ರಹೆಟ್ಟೊಳೆ ಜನಸಂದಿದ್ರು, ನೀವು ಹೇಳಿದ್ದು ನೀವು ವಿಡಿಯೋ ಹೇಳಿಕೆ ಈಗ ಅಚ್ಚರಿಯಾಗಿ ಅವರು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಆಗಿದ್ದಾರೆ. ಹೌದು, ಅದರಲ್ಲಿ ಏನು ಪ್ರಶ್ನೆ. ಅಲ್ಲಿ ಅದು ಅವಕಾಶ ಇತ್ತು, ಅವ್ರಿಗೆ ಆಗಿದ್ದಾರೆ. ಆದರೆ ಅದು ಮುಂದಿನ ದಿನಗಳೇ ಹೇಳ್ತಾರೆ ಅಂತ ಸರ್, ಇದು ಅವಕಾಶ